ರೀತಿ ನನ್ನ ಬಾಳಿನ ದೀಪನ, ಆ ನನ್ನ ದೇವತೆನ ನಾನು ಕಳ್ಕೊಂಡೆ. ಅವರಣ್ಣ ಪೊಲೀಸಿಗೆ ಬೇಕಾಗಿರೋ ಉಗ್ರವಾದಿ, ಟೆರರಿಸ್ಟ್ ಅಂತ ನನಗೆ ಗೊತ್ತಾಯ್ತು. ಅವನು ಹಣ ಬೇಕಾದಾಗ್ಲೆಲ್ಲ ತನ್ನ ತಂಗಿ ಹತ್ರ ಸಹಾಯ ಕೇಳಕ್ ಬರ್ತಿದ್ನಂತೆ. ಈ ವಿಷಯ ನನಗೆ ಗೊತ್ತಾದ್ರೆ ನಾನೇನು ಬೇಜಾರು ಮಾಡ್ಕೋತೀನೋ ಅಂತ ತಿಳ್ಕೊಂಡು ನನಗೆ ಯಾವ ವಿಷಯನೂ ಹಿಡಿದು ಮುಚ್ಚಿಟ್ಟಿದ್ಲು. ಆ ಪವಿತ್ರವಾದ ಅಣ್ಣ ತಂಗಿ ವಾತ್ಸಲ್ಯನ ತಪ್ಪಾಗಿ ತಿಳ್ಕೊಂಡು ನಾನು ಅನುಮಾನ ಪಟ್ಟಿದ್ದಕ್ಕೆ ಆ ದೇವ್ರು ನನಗೆ ಏನ್ ಶಿಕ್ಷೆ ಕೊಟ್ಟರು ತಪ್ಪಲ್ಲ ಅಂತ ಅನ್ನಿಸ್ತು. ಅದಕ್ಕೆ ಕೋರ್ಟ್ನಲ್ಲಿ ನಾನು ಯಾವ ಮಾತನ್ನೂ ಆಡಲಿಲ್ಲ. ನನ್ನಂಥವನಿಗೆ ಗಲ್ಲು ಶಿಕ್ಷೆನೇ ನ್ಯಾಯ ಅಂತ ಭಾವಿಸಿದೆ. ಜೈಲಿನಲ್ಲಿ ಆ ಶಿಕ್ಷೆನ ಎದುರು ನೋಡ್ತಿದ್ದಾಗ ನನ್ನ ಸ್ನೇಹಿತ ನಾನು ನೋಡೋಕೆ ಬಂದ. ಭಾಸ್ಕರ್ಗೆ ನಿನ್ನ ಬೈಕನ್ನ ಮಾರಿ ನಿನ್ನ ಮಗುನ ಆರ್ಫನ್ ಸ್ಕೂಲ್ಗೆ ಸೇರಿಸ್ಬಿಟ್ಟು ಬಂದಿದ್ದೀನಿ. ಸುಧಾಕರ್, ನನ್ನಂತವನು ಮಗುವಾಗಿ ಹುಟ್ಟಿದ್ದು ಅದ್ರ ದುರಾದೃಷ್ಟ ಕಣು. ಆರ್ಫನ್ ಸ್ಕೂಲ್ಗೆ ವಿದೇಶದಿಂದ ಒಳ್ಳೆ ಡಾಕ್ಟರ್ ಬಂದಿದ್ದಾರಂತೆ. ಮೂಕನಾಗಿರೋ ನಿನ್ನ ಮಗನ್ನ ಪರೀಕ್ಷೆ ಮಾಡಿ ಆಪರೇಷನ್ ಮಾಡಿದ್ರೆ ಖಂಡಿತವಾಗ್ಲೂ ಅವನಿಗೆ ಮಾತು ಬರುತ್ತೆ ಅಂತ ಹೇಳ್ತಾರೆ. ಆದ್ರೆ ಅದೇನು ಹೇಳು? ಈ ಆಪರೇಷನ್ಗೆ 15,000 ರೂಪಾಯಿ ಖರ್ಚಾಗುತ್ತಂತೆ. 15,000? ಸುಧಾಕರ್, ನನ್ನ ಮಗುಗೆ ಮಾತು ಬರೋ ಹಾಗೆ ಮಾಡಿದ್ರೆ ಮೇಲ್ಲೋಗ್ತಿರೋ ಆ ರಂಜನಿ ನನ್ನ ಕ್ಷಮಿಸ್ತಾಳೆ. ನಾನೇನು ಗಂಬ ಇರೋಕ್ಕಿಂತ ಮುಂಚೆ ಆ ಆಪರೇಷನ್ ಬೇಕಾಗಿರೋ ಹಣನ ಹೇಗಾದ್ರೂ ಮಾಡಿ ಸಂಪಾದನೆ ಮಾಡಬೇಕು. ಮಾಡ್ತೇನೆ. ದಿಕ್ಕಿಲ್ದಿರೋ ನನ್ನ ಮಗು ಮೂಕನಾಗಿ ಜೀವಿಸಬಾರ್ದು ಅಂತ ಅನ್ಕೊಂಡೆ. ಹಣಕ್ಕೋಸ್ಕರ ಜೈಲಿನಿಂದ ತಪ್ಪಿಸ್ಕೊಂಡೆ. ಆ ಹಣಕ್ಕೋಸ್ಕರ ಈ ನಾಟಕ ಆಡಕ್ಕೆ ಒಪ್ಕೊಂಡೆ ಹೊರತು ಖಂಡಿತ ನೀನು ಮೋಸ ಮಾಡಬೇಕು ಅಂತಲ್ಲ ಸುಮಾ. ಒಂದು ವೇಳೆ ಇದು ಮೋಸ ಅಂತ ನಿನ್ಗನ್ಸಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ಸುಮಾ, ನನಗೆಲ್ಲ ಗೊತ್ತಾಗೋಯ್ತಮ್ಮ. ನೀವಿಬ್ರು ಆ ಮರದ ಹತ್ರ ನಿಂತ್ಕೊಂಡು ಮಾತಾಡೋದನ್ನ ನಾನು ಕೇಳಿಸ್ಕೊಂಡ್ಬಿಟ್ಟೆ. ಒಂದು ಕೆಲಸ ಮಾಡು, ನೀನು ಈ ಪೇಪರ್ ಮೇಲೆ ಒಂದು ರುಜು ಹಾಕು. ಏನಿದು? ಸ್ಟ್ಯಾಂಪ್ ಪೇಪರ್. ನೀ ಸೈನ್ ಹಾಕು ಸಾಕು. ಇದರಲ್ಲಿ ಏನ್ ಬರಿಬೇಕು ಅಂತ ನಾನು ನಿಧಾನವಾಗಿ ಯೋಚನೆ ಮಾಡಿ ಬರ್ಕೋತೀನಿ. ತಗೋ. ಯಾಕಮ್ಮ ಹಾಗೆ ನೋಡ್ತಾ ಇದ್ಯಾ? ಓಹೋ, ರುಜು ಮಾಡಕ್ ಮನಸ್ಸು ಬರ್ತಾ ಇಲ್ವೋ? ಬೇಡ ಬಿಡು. ನಾನು ಈಗಲೇ ನಮ್ಮ ಅಣ್ಣನ ಹತ್ರ ಹೋಗ್ಬಿಟ್ಟು ವಿಷ್ಣು ನೀನ್ ನಿಜವಾದ ಅಳಿಯ ಅಲ್ಲ, ಅಳಿಯಂತರ ನಾಟಕ ಮಾಡಕ್ ಬಂದಿರೋ ಒಬ್ಬ ಕಳ್ಳ, ಈಗಾಗಲೇ ಒಂದು ಕೊಲೆ ಮಾಡಿ ಗಲ್ಲು ಶಿಕ್ಷೆ ಅನುಭವಿಸೋಕೆ ಸಿದ್ಧವಾಗಿರೋನು ಅಂತ ಹೇಳ್ಬಿಡ್ತೀನಿ. ಏನಾಗತ್ತೆ? ಸಿಂಪಲ್ ಆಗಿ ಹಾರ್ಟ್ ಅಟ್ಯಾಕ್ ಆಗತ್ತೆ. ನಮ್ಮಣ್ಣ ಸತ್ತೋಗ್ಬಿಡ್ತಾನೆ. ಸಾಯಲಿ ಬಿಡು. ಬೇಡ, ನೀವ್ ಹೇಳ್ದಾಗೆ ರುಜು ಮಾಡ್ತೇನೆ. ಅದು ಒಳ್ಳೆ ಹುಡುಗಿ ಲಕ್ಷಣ. ತಗೋ. ಥ್ಯಾಂಕ್ ಯು. ಏನೋ ಕುಳ್ಳ, ಪ್ರಚಂಡ ಕುಳ್ಳ, ರಾಜ ಕುಳ್ಳ. ಅವತ್ತೇನಂತ ಹೇಳಿದೆ? ನಿನಗೆ ತಲೆ ಅನ್ನೋದಿದ್ರೆ, ಅದರಲ್ಲಿ ಮೆದುಳು ಅನ್ನೋದಿದ್ರೆ, ಅದು ಅಪ್ಪಿ ತಪ್ಪಿ ಕೆಲಸ ಮಾಡ್ತಾ ಇದ್ರೆ ಅಂತ ಚಾಲೆಂಜ್ ಮಾಡಿದೆ ಅಲ್ವಾ? ನೋಡು, ಅದೇ ತಲೆದು ಮೆದುಳನ್ನೇ ಉಪಯೋಗಿಸಿ ಈ ಖಾಲಿ ಸ್ಟ್ಯಾಂಪ್ ಪೇಪರ್ ಮೇಲೆ ಸುಮಾ ಕೈಲಿ ಸಿಗ್ನೇಚರ್ ತಗೊಂಡಿದ್ದೀನಿ. ಈಗ ಈ ಆಸ್ತಿ ಎಲ್ಲ ನನ್ನ ಕೈಗೆ ಬಂದಾಯ್ತು. ಈಗೇನ್ ಹೇಳ್ತೀಯ? ಮರ್ಯಾದೆಯಾಗ ಪೇಪರ್ ಕೊಡು. ನೋಡ, ನೀನೇನಾದ್ರೂ ನಮ್ಮ ತಂಟೆಗೆ ಬಂದ್ರೆ ನೀನೊಬ್ಬ ಕೊಲೆಗಾರ, ಅಳಿಯನ ಪಾತ್ರ ಮಾಡಕ್ ಬಂದಿರೋ ಪಾತ್ರಧಾರಿ ಅಂತ ನಮ್ಮಣ್ಣಂಗ್ ನಿನ್ನ ವಿಷಯ ಎಲ್ಲ ಹೇಳ್ಬಿಡ್ತೀನಿ. ಆ ವಿಷಯ ನೀನು ಹೇಳಲ್ಲ. ಯಾಕೆಂದ್ರೆ ಹೇಳೋಕ್ ನೀವು ಬದುಕೇ ಇರಲ್ಲ. ಅರ್ಥ ಆಗ್ಲಿಲ್ವಾ? 1 ಕೊಲೆ ಮಾಡಿದ್ರು 10 ಕೊಲೆ ಮಾಡಿದ್ರು ಆಗೋದು ಒಂದೇ ಶಿಕ್ಷೆ, ಗಲ್ಲು ಶಿಕ್ಷೆ. ನಿನ್ ಶಿಕ್ಷೆ ಬಗ್ಗೆ ನನಗ್ಯಾಕೆ ಹೇಳ್ತೀಯಾ? ನೀವ್ ಯಾರಾದ್ರೂ ನನ್ನ ಬಗ್ಗೆ ನಮ್ಮ ಮಾವನವ್ರಿಗೆ ಹೇಳಿದ್ರು ಒಬ್ರು ಜೀವ ಸಹಿತ ಉಳಿಯೋದಿಲ್ಲ. ಹರಿದಾಕು ಅದನ್ನ. ಅಯ್ಯೋ, ಮೊದಲು ಹರಿದಾಗ್ ಬಿಡ್ರಿ, ಇಲ್ಲಾಂದ್ರೆ ಜೀವ ತೆಗೆದು ಬಿಡ್ತಾರೆ. ಅಯ್ಯೋ, ಹರಿದಾಗ್ ಬಿಡಪ್ಪ.
ನಾನು ಈ ಮನೆಗೆ ಬಾಡಿಗೆ ಮನುಷ್ಯನಾಗಿ ಬಂದೆ. ನನಗೆ ಹಣದ ಅವಶ್ಯಕತೆ ಇತ್ತು, ನಿಮಗೆ ನನ್ನ ಪಾತ್ರದ ಅವಶ್ಯಕತೆ. ನನ್ನ ಪರ್ಸನಲ್ ವಿಷಯ ನಿಮ್ಗೆ ಯಾಕೆ ಹೇಳಬೇಕು ಅಂತ ನಾನು ಯಾವ ವಿಷಯನೂ ಹೇಳಿಲ್ಲ. ಆದರೆ ಈಗ ಎಲ್ಲಕ್ಕಿಂತ ಹೆಚ್ಚಾದ ಬಾಂಧವ್ಯ ನಮ್ಮಲ್ಲಿ ಬೇರೂರಿದೆ ವಿಷ್ಣು. ನಿನ್ನ ಜೊತೆ ಸುಮಾ ಸಂತೋಷವಾಗಿ ಬಾಳ್ಬೇಕು ಅಂತ ಆಸೆ ಪಡ್ತಾ ಇದ್ಲು. ನಿನ್ನ ಈ ಸಂದಿಗ್ಧ ಪರಿಸ್ಥಿತಿ ಮೊದಲೇ ಅವಳು ಗೊತ್ತಿದ್ರೆ ಚೆನ್ನಾಗಿರ್ತಿದ್ಲು ಏನು? ಶ್ಯಾಮ್, ಸುಮಾಗೆ ನನ್ನ ಬಗ್ಗೆ ಆಸೆ ಮೂಡುತ್ತೆ ಅಂತ ನಾನು ಖಂಡಿತ ತಿಳ್ಕೊಂಡಿರಲಿಲ್ಲ. ನೀವು ಹೊಸ ಕನಸುಗಳನ್ನ ಹುಟ್ಟಾಕ್ಬೇಕು ಅಂತ ನಾನು ಯಾವತ್ತೂ ಪ್ರಯತ್ನ ಮಾಡಿರಲಿಲ್ಲ. ಬೀಸೋ ಗಾಳಿ ಜೊತೆ ಗಾಳಿಪಟವಾಗಿ ಈ ಕಡೆ ಬಂದೆ. ಆ ಗಾಳಿನಲ್ಲೇ ಬೆರ್ತೋಗ್ತೀನಿ ಅಂತ ತಿಳ್ಕೊಂಡಿದ್ದೆ. ಅದು ಅಲ್ಲದೆ ಸಾವಿನ ದವಡೆ ನಾನು ಇದ್ದೀನಿ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ನಿಮ್ಗಳ ಜೊತೆ ಹಾಡ್ತಾ ಆಡ್ತಾ ನಗನಗ್ತಾ ನನ್ನ ಕೊನೆ ದಿನಗಳನ್ನ ಕಳೀತಿದ್ದೀನಿ ಅಂತ ತಿಳ್ಕೊಂಡಿದ್ದೆ ಹೊರತು ಆಕೆ ಹೃದಯದಲ್ಲಿ ಸ್ಥಾನ ಪಡೀತಿದ್ದೀನಿ ಅಂತ ನಾನು ಗಮನಿಸೇ ಇರಲಿಲ್ಲ. ನಾನು ಎಂತ ತಪ್ಪು ಮಾಡಿದ್ದೀನಿ ಅಂತ ನನಗೆ ಈಗ ಅರ್ಥ ಆಗ್ತಾ ಇದೆ ಶ್ಯಾಮ್. ಆದ್ರೆ ಕಾಲ ಮಿಂಚೋಗಿದೆ. ಐ ಆಮ್ ಸಾರಿ ಶ್ಯಾಮ್. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಶಂಸಕ್ಕೆ ನಾನು ಯಾರಯ್ಯ? ಭವಿಷ್ಯದಲ್ಲಿ ಈಡೇರಿದ ಆಸೆಗಳನ್ನೆಲ್ಲ ಇಟ್ಕೊಂಡು ಚಡಪಡಿಸ್ತಿರೋ ಸುಮ್ಮನಿಗಳೇ ಆ ಮಾತನ್ನ. ಕ್ಷಮಿಸೋದು ಬಿಡೋದು ಎಲ್ಲ ಅವಳ ಕೈಲಿದೆ, ಎಲ್ಲ ಅವಳ ಕೈಲಿದೆ. ಸುಮಾ, ನಿಜ ಬಚ್ಚಿಟ್ಟು ನಿನ್ನ ಮನಸ್ಸಿಗೆ ತುಂಬಾ ನೋವು ಮಾಡಿಬಿಟ್ಟೆ. ನನ್ನನ್ನ ನಿನ್ನ ಕನಸಲ್ಲಿ ಕಂಡ ನೆರಳು ಅಂತ ತಿಳ್ಕೊ. ನಿದ್ರೆಯಿಂದ ಎಚ್ಚರ ಆದ್ಮೇಲೆ ಕನಸನ್ನ ಮರಿಲೇಬೇಕು. ಎಷ್ಟು ಸುಲಭವಾಗಿ ಹೇಳ್ಬಿಟ್ರಿ. ನಾನು ನಿಮ್ಮನ್ನು ಮರಿಬೇಕಾ? ನಾನು ಯಾವ ಜನ್ಮದಲ್ಲಿ ಯಾರಿಗೇನು ದ್ರೋಹ ಮಾಡಿದ್ನೋ ಏನೋ. ವಿಧಿ ನನ್ನ ಜೊತೆ ವಿಚಿತ್ರವಾಗಿ ಆಟ ಆಡ್ತಿದೆ ವಿಷ್ಣು. ಪ್ರೇಮದ ವಿಷಯದಲ್ಲಿ, ಮದುವೆ ವಿಷಯದಲ್ಲಿ ದುರದೃಷ್ಟ ಸದಾ ನನ್ನನ್ನು ಬೇಟೆ ಆಡ್ತಾನೇ ಇದೆ. ನೀವೇ ಇಲ್ಲದ ಮೇಲೆ ಈ ಜೀವನನ ನಾನು ಯಾರಿಗೋಸ್ಕರ ನಡೆಸ್ಲಿ? ಹಾಗೊಂದು ವೇಳೆ ನಡೆಸ್ಲಿ ಬೇಕಾಗಿ ಬಂದ್ರು ನಾನೇ ಒಂದು ಒಗಟಾಗಿ ವೈರಾಗ್ಯದಿಂದ ಜೀವನ ನಡೆಸ್ತೀನಿ ಹೊರತು ನಿಮ್ಮನ್ನ ಮರ್ತು ಬಿಡುವಷ್ಟು ಕಠಿಣವಾದ ಮನಸ್ಸು ನನಗಿಲ್ಲ ರೀ, ನನಗಿಲ್ಲ. ಪ್ಲೀಸ್ ಸುಮಾ, ದಯವಿಟ್ಟು ಹಾಗೆಲ್ಲ ಹೇಳ್ಬೇಡ. ಈಗೆಲ್ಲಕ್ಕಿಂತ ಹೆಚ್ಚಾಗಿ ನಿಮ್ ತಂದೆ ಆರೋಗ್ಯನೇ ಮುಖ್ಯ. ಈ ಯಾವ ವಿಷಯನೂ ಅವ್ರಿಗೆ ಗೊತ್ತಾಗಬಾರ್ದು. ಎಲ್ಲಾನು ಮರೆತು ನಾವು ನಗ್ನಗ್ತಾ ಇರ್ಬೇಕು. ಎಸ್, ವಿಷ್ಣು ಬರೀ ನಾಟಕ ಆಡಕ್ಕಿಂತ ಮಾತ್ರ ನಮ್ಮನೆಗೆ ಬಂದ. ಆದರೆ ಅವನ ಒಳ್ಳೆತನದಿಂದ, ಅವನ ಚಿನ್ನದಂಥ ವ್ಯಕ್ತಿತ್ವದಿಂದ ನಮ್ಮ ಹೃದಯದಲ್ಲಿ ನಿಂತುಬಿಟ್ಟ. ಈಗ ನೀವು ಅವನ್ನ ಕರ್ಕೊಂಡು ಹೋಗಿ ಗಲ್ಲಿಗೆ ಹಾಕ್ತೀವಿ ಅಂತ ಹೇಳಿದ್ರೆ ನಮ್ಮ ಹೃದಯ ಎಲ್ಲ ಒಡೆದು ಚೂರು ಚೂರಾಗ್ಬಿಡುತ್ತೆ. ಅದು ಹಾಗಾಗ್ಬಾರ್ದು. ಅವನು ನಮ್ಮ ಜೊತೆ ಇರಬೇಕು, ಸುಮನ್ ಜೊತೆ ಬಾಳ್ಬೇಕು. ಅದಕ್ಕೆ ನೀವು ಸಾಯ್ಬೇಕು. ಶ್ಯಾಮ್, ಏನ್ ಮಾಡ್ತಾ ಇದ್ದೀರಾ? ವಾಟ್ ಆರ್ ಯು ಡೂಯಿಂಗ್? ಎಸ್, ಇದು ನಿಮ್ಮ ರಿವಾಲ್ವರ್. ನಿಮಗೆ ಕಾಂಟ್ಯಾಕ್ಟ್ ತಗೊಂಡಿದ್ದೀನಿ. ನಿಮ್ಮನ್ನ ಕೊಂದ್ರೆ ನನ್ನ ವಿಷ್ಣುನ ನಾನು ಉಳಿಸ್ಕೋಬಹುದು. ಅವನ್ನ ಬದುಕಿಸ್ಕೊಳ್ಳೋಕ್ಕೋಸ್ಕರ ನಾನು ಕೊಲೆಗಾರ ಆದ್ರೂ ಪರವಾಗಿಲ್ಲ. ಐ ವಾಂಟ್ ಟು ಕಿಲ್ ಯು. ಐ ಅಂಡರ್ಸ್ಟ್ಯಾಂಡ್ ಯುವರ್ ಎಮೋಷನ್ಸ್ ಮಿಸ್ಟರ್ ಶ್ಯಾಮ್. ಖಾಕಿ ಬೆಟ್ಟಿಗೆ ಬಂದಿಯಾಗಿ ವೃತ್ತಿ ಧರ್ಮಕ್ಕೆ ತಲೆಬಾಗಿ ವಿಷ್ಣುನ ಕರ್ಕೊಂಡು ಹೋಗಕ್ಕೆ ಅಂತ ಬಂದೆ. ಇದು ನನ್ನ ಕರ್ತವ್ಯವೇ ಆಗಿದ್ರು ಒಳಗೊಳಗೆ ನಾನು ಎಷ್ಟು ಕೊರಗ್ತಾ ಇದ್ದೀನಿ ಅನ್ನೋದು ನಿಮಗೆ ಗೊತ್ತಿಲ್ಲ. ಅದು ಅಲ್ಲದೆ ವಿಷ್ಣುನ ನನ್ನ ಸ್ವಂತ ಮಗನಾಗಿ ನೋಡ್ಕೊಂಡೆ. ಅವನ ಪ್ರೇಮದ ವಿಷಯ ತಿಳಿದು ನಾನೇ ನಿಂತು ಅವನಿಗೆ ಮದುವೆ ಮಾಡಿಸ್ದೆ.
ಅವನ ಕೊನೆ ಆಸೆ ಈಡೇರಲಿ ಅಂತ ಆಸೆ ಪಟ್ಟೆ. ಅವನು ಆಡ್ತಿರೋ ಈ ನಾಟಕ ಪೂರ್ತಿ ಆಗೋವರೆಗೂ ಸ್ವತಂತ್ರವಾಗಿರಲಿ ಅಂತ ಅನುಮತಿನೂ ಕೊಟ್ಟೆ. ಕಣ್ಣೀರನ್ನ ಬಚ್ಚಿಟ್ಕೊಂಡು ಕಠಿಣವಾದ ಮನಸ್ಸಿನಿಂದ ವಿಷ್ಣುನ ಕರ್ಕೊಂಡು ಹೋಗಲೇಬೇಕು ಅಂತ ಬಂದಿರೋ ನನ್ನನ್ನ ನೀನು ಕೊಲ್ಲೇಬೇಕು ಅಂತಿದ್ರೆ ಕೊಲ್ಲು. ಆದ್ರೆ ಕೋರ್ಟ್ ಅವನ್ನ ಬಿಡಲ್ಲ. ನಾನು ನೀನು ಮಾತ್ರ ಅಲ್ಲ, ಯಾರು ಏನೇ ಪ್ರಯತ್ನ ಪಟ್ಟರು ಕಾನೂನು ಮಾತ್ರ ಅವನ್ನ ಗಲ್ಲಿಗೇರಿಸೇ ತೀರುತ್ತೆ. Calm down, Mr. Shah. Calm down. ರಂಜಿನಿ ಇವನ್ ತಿಂಗಳು ಮಗುವಾಗಿದ್ದಾಗ ತನ್ನ ಮಡ್ಲಲ್ಲಿ ಮಲಗಿಸ್ಕೊಂಡು ಇವನ ಭವಿಷ್ಯದ ಬಗ್ಗೆ ಎಷ್ಟೊಂದು ಕನಸುಗಳನ್ನ ಕಂಡಿದ್ಲು. ಇವನ್ನ ದೊಡ್ಡ ವ್ಯಕ್ತಿಯನ್ನಾಗಿ ಮಾಡಿ 10 ಜನಗಳಲ್ಲಿ ಗೌರವ ಪಡೆಯೋ ರೀತಿಯಲ್ಲಿ ಬೆಳೆಸಬೇಕು ಅಂತ ತನ್ನ ಮೂಕ ಭಾಷೆಯಲ್ಲಿ ನನಗೆ ಹೇಳಿದ್ಲು. ಇವನಿಂದ ತಾಯಿನ ದೂರ ಮಾಡಿ ಈಗ ನಾನು ದೂರ ಆಗಿ ಅನಾಥ ಅನ್ನೋ ಪಟ್ಟ ಕಟ್ಟಿ ಈ ಲೋಕದಲ್ಲಿ ಒಂಟಿಯಾಗಿ ಬಿಟ್ಟು ಹೋಗ್ತಾ ಇದ್ದೆ. ಪಾಪು ಯಾವತ್ತೂ ಅನಾಥ ಅಲ್ಲ. ಇವನಿಗೆ ತಂದೆ ತಾಯಿ ಎರಡು ನಾನೇ ಆಗಿ ನೋಡ್ಕೋತೀನಿ. ಆ ತಾಯಿ ಕನಸುಗಳನ್ನ ನನಸಾಗೋ ಹಾಗೆ ಮಾಡ್ತೀನಿ. ಆಕೆ ಆಸೆ ಆಕಾಂಕ್ಷೆಗಳನ್ನ ಈಡೇರೋ ಹಾಗೆ ಮಾಡ್ತೀನಿ. ಇನ್ಮೇಲಿಂದ ಪಾಪು ನಿಮ್ಮ ಮಗು ಅಲ್ಲ, ನಮ್ಮ ಮಗು. ರಾಮಚಂದ್ರ ರಾಯರೇ, ನೀವು ಹೇಳಿದ ಪ್ರಕಾರನೇ ನಿಮ್ಮ ಮಗಳು ಅಳಿಯಂದ್ರ ಹೆಸರಿನಲ್ಲಿ ಡಾಕ್ಯುಮೆಂಟ್ಸ್ ರೆಡಿ ಮಾಡಿದ್ದೀನಿ, ತಗೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ನಾನು ಇನ್ನು ಬರ್ತೀನಿ. ಶಾಮು, ನನ್ನ ಜವಾಬ್ದಾರಿಗಳನ್ನೆಲ್ಲ ಮುಗಿಸ್ತಿದ್ದೀನಲ್ಲ ಅಂತ ನಂಗೆ ನೆಮ್ಮದಿ ಆಗ್ತಾ ಇದೆ ಕಣಯ್ಯ. ವಿಷ್ಣು, ಅಮೆರಿಕಕ್ಕೆ ನಾಳೆನೇ ನನ್ನ ಪ್ರಯಾಣ. ಅದಕ್ಕೆ ಇವತ್ತು ನಾವೆಲ್ಲ ಸೇರಿ ಸಂತೋಷವಾಗಿ ಕಾಲ ಕಳೆಯೋಣ. ವಿಷ್ಣು, ನೀನೊಂದು ಒಳ್ಳೆ ಕೀರ್ತನೆ ಹಾಡ್ಬೇಡಪ್ಪ. ಅದರ ಸಂತೋಷ ನನ್ನ ಜೀವನದ ಕಡೆಯವರೆಗೂ ನನ್ನ ಜೊತೆನೇ ಉಳಿದು ಬಿಡಬೇಕು. ಸರ್, ನಾನು ಗಲ್ಲು ಶಿಕ್ಷೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ ದಾರಿನೇ ಇಲ್ವಾ? ಬದುಕಬೇಕು ಅನಿಸ್ತಾ ಇದೆ ಸರ್. ನನಗೋಸ್ಕರ ಅಲ್ಲ ಸರ್, ಯಾರಿಗೋಸ್ಕರನೋ, ಇನ್ಯಾರಿಗೋಸ್ಕರನೋ. ಆದ್ರೆ ಆಗಲ್ಲ ಅಲ್ಲ. ನನಗೆ ಗೊತ್ತು ಸರ್. ಶಾಮು, ಟ್ರೈನಿಗೆ ಲೇಟ್ ಆಯ್ತಲ್ವೇ? ಹೌದು ಯಜಮಾನ್ರೆ, ಕಾರ್ ರೆಡಿ ಆಗಿದೆ. ಎಲ್ಲರೂ ನಿಮ್ಗೋಸ್ಕರ ಹೊರಗಡೆ ಕಾಯ್ತಾ ಇದ್ದಾರೆ. ನಾನು ಅಮೆರಿಕಕ್ಕೆ ಹೋದ್ರು, ಎಲ್ಲೇ ಹೋದ್ರು
ನೀವು ನನ್ನ ಮೇಲೆ ತೋರಿಸಿದಂತಹ ಆದರ ಅಭಿಮಾನಗಳನ್ನೇ ನನ್ನ ಮಗಳು ಅಳಿಯಂದ್ರ ಮೇಲೂ ತೋರಿಸ್ಬೇಕು ಅಂತ ನಾನು ನಿಮ್ಮನ್ನೆಲ್ಲ ಕೇಳ್ಕೊಳ್ತೇನೆ. ಶ್ಯಾಮ್, ನಾನು ಹೋಗ್ತಾ ಇದ್ದೀನಿ. ನನಗೆ ಗೊತ್ತು ವಿಷ್ಣು, ನೀನು ಹೋಗ್ತಿರೋದು ಎಲ್ಲಿಗೆ ಅಂತ ನೆನೆಸ್ಕೊಂಡ್ರೆ ಏನಿದು ಶ್ಯಾಮ್? ನೋಡ, ದಯವಿಟ್ಟು ಮನಸ್ಸಿಗೆ ಬೇಜಾರು ಮಾಡ್ಕೊಂಡು ನಾನು ಕಳಿಸ್ಕೊಟ್ಬೇಡ. ನಿನ್ಗೆ ಈ ರೀತಿ ನೋವು ಕೊಟ್ಟು ನಾನು ಹೋದ್ರೆ ನನ್ನ ಆತ್ಮಕ್ಕೆ ಯಾವ ಲೋಕದಲ್ಲೂ ಶಾಂತಿ ಸಿಗಲ್ಲ. ನನ್ನ ಕುತ್ತಿಗೆಗೆ ಹಾಕೋ ಸರ ಈಗಾಗಲೇ ಒಂದು ಕಡೆ ಸಿದ್ಧವಾಗಿದೆ. ಗೌರವಕ್ಕೆ ಅಂತ ಹಾಕಿರೋ ಈ ಸರ ನನಗೆ ಅವಶ್ಯಕತೆ ಇಲ್ಲ. ಎಷ್ಟೊಂದು ಆತಂಕದಿಂದ ಈ ಊರಿಗೆ ಬಂದೆ. 2 ವಾರಗಳು ನಿಮ್ಮ ಜೊತೆ ಹಾಯಾಗಿದ್ದು ಹೋಗ್ತಾ ಇದ್ದೀನಿ. ವಿಷ್ಣು, ಮನುಷ್ಯ ಅನ್ನೋ ಪದದ ಅರ್ಥ ಒಳ್ಳೆತನ ಅಂತಾಗಿದ್ರೆ ನೀನು ನಿಜವಾದ ಮನುಷ್ಯ. ನಿನ್ನ ನೆರಳಲ್ಲಿ ನನ್ನ ಮಗಳು ಹಾಯಾಗಿರ್ತಾಳೆ ಅನ್ನೋ ನಂಬಿಕೆ ನನಗಿದೆ. ನಿಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್. ನಿಮಗೆ ಗಂಡು ಮಗು ಹುಟ್ಟಿದ್ರೆ ನನ್ನ ಹೆಸರೇ ಇಡಿ, ರಾಮಚಂದ್ರ ಅಂತ. ಹೆಣ್ಣು ಮಗು ಹುಟ್ಟಿದ್ರೆ ಸೀತಾಲಕ್ಷ್ಮಿ ಅಂತ ಕರೀರಿ. ಅದು ನಮ್ಮ ಸುಮನ್ ತಾಯಿ ಹೆಸರು. ವಿಶ್ ಯು ಆಲ್ ದ ಬೆಸ್ಟ್. ಸುಮಾ, ಲೋಕಾನು ಈ ರಂಗಭೂಮಿ ಮೇಲೆ ನಡೀತಾ ಇರೋ ನಾಟಕದಲ್ಲಿ ನನ್ನ ಪಾತ್ರ ಮುಗಿದೋಯ್ತು. ಇಷ್ಟು ದಿವಸ ನಟಿಸ್ತಾ ಇದ್ದ ನಾನು ಈಗ ಹೋಗ್ಲೇಬೇಕಾದ ಸಮಯ ಬಂದಿದೆ. ನಿಮ್ಮ ತಂದೆ ಇಲ್ಲಿದ್ದಷ್ಟು ದಿನಾನು ಅವರ ಮನಸ್ಸಿಗೆ ಸಂತೋಷ ನೀಡಿ ನನ್ನ ಪಾತ್ರಕ್ಕೆ ನ್ಯಾಯ ಒದಗಿಸಿದೆ ಅಲ್ವಾ ಸುಮಾ? ಹಾ, ನಿಮ್ ತಂದೆ ಹೇಳಿದಾಗೆ ನನ್ನ ಮಗುಗೆ, ಐ ಆಮ್ ಸಾರಿ, ನಮ್ಮ ಮಗುಗೆ ರಾಮಚಂದ್ರ ಅಂತ ಹೆಸರಿಡು. ಅವನು ನಿಮ್ಮ ತಂದೆ ಹಾಗೆ ದೊಡ್ಡ ವ್ಯಕ್ತಿ ಆಗ್ಲಿ, ಅದೇ ನನ್ನ ಆಸೆ. ಸುಮಾ, ಆಪರೇಷನ್ ಮುಗಿದು ನನ್ನ ಮಗುಗೆ ಮಾತು ಬರುತ್ತಲ್ಲ, ಆಗ ಅವನು ಮೊಟ್ಟ ಮೊದಲನೇ ಸಾರಿ ಕೇಳೋದೆ ನಮ್ಮ ತಂದೆ ಎಲ್ಲಿ ಅಂತ. ಆಗ್ಲಿ ನಾವು ಎತ್ಕೊಂಡು ಆಕಾಶದ ಕಡೆ ತೋರಿಸಿ, ಅಲ್ಲಿ ನೋಡು ಕಾಣ್ತಾ ಇದೆಯಲ್ಲ ನಕ್ಷತ್ರ, ಅದೇ ನಿಮ್ ತಂದೆ ಅಂತ ಹೇಳು. ನಾನು ನಿಮ್ಮನ್ನು ಅಲ್ಲಿಂದಾನೇ ನೋಡಿ ಸಂತೋಷ ಪಡ್ತೇನೆ. ಅಳ್ಬೇಡ, ಕಣ್ಣೀರಿಡ್ತಾ ನನ್ನ ಕಳಿಸ್ಕೊಡ್ಬೇಡ ಸುಮಾ, ಪ್ಲೀಸ್. ನನ್ನ ಗಲ್ಗೆ ಹಾಕುವಾಗ ಮುಚ್ಚಿರೋ ನನ್ನ ಕಣ್ಗಳಲ್ಲಿ ನಗ್ತಾ ಇರೋ ನಿನ್ನ ರೂಪ ತುಂಬಿರ್ಬೇಕು. ಅದಕ್ಕೆ ಕೊನೆ ಸಾರಿ ನಾನು ನಿನ್ನ ಕೇಳ್ಕೊತಾ ಇದ್ದೀನಿ, ನಗರಕ್ತಾ ನಾನು ಕಳಿಸ್ಕೊಡೋ ಸುಮಾ, ಪ್ಲೀಸ್. ನಗು ಸುಮಾ. ವಿಷ್ಣು,